ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ಕೇಸ್ಗಳು ದಾಖಲಾಗ್ತಾ ಇವೆ. ಇದೆಲ್ಲದರ ಮಧ್ಯೆ ರೇವಣ್ಣ ನಿವಾಸಕ್ಕೆ ಕೇರಳದಿಂದ ವಿಭೂತಿ ಕೈದಾರವನ್ನ ಒಬ್ಬ ವ್ಯಕ್ತಿ ತಗೊಂಡು ಬಂದಿದ್ದಾನಂತೆ. ಭೇಟಿಗೆ ಅವಕಾಶ ನೀಡದೆ ವಾಪಸ್ ಕಳುಹಿಸಿದ್ದಾರೆ ಮನೆ ಸಿಬ್ಬಂದಿ. ಬಸವನಗುಡಿಯ ಎಚ್.ಡಿ. ರೇವಣ್ಣ ನಿವಾಸಕ್ಕೆ ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಕೇರಳದ ಪಾಲಕ್ಕಾಡ್ ನಿವಾಸಿ ವಿಜಯ್ ಕುಮಾರ್ ಅವರ ಆಗಮನ ಆಗಿರುತ್ತೆ. ರೇವಣ್ಣನಿಗೆ ಶತ್ರು ದೋಷ ಇದೆ ಅಂತ ಹೇಳಿ ವಿಜಯ್ ಕುಮಾರ್ ಮಾತಾಡ್ತಾರೆ. ಹೀಗಾಗಿ ತ್ರಿಶೂರ್ನ ದುರ್ಗಾದೇವಿ ದೇಗುಲದಲ್ಲಿ ಪೂಜೆ ಮಾಡಲಾಯಿತು. ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಅಲ್ಲಿಂದ ವಿಭೂತಿಯನ್ನ ತಂದಿದ್ದೀನಿ ಅಂತ ಈ ವಿಜಯ್ ಮಾತಾಡಿದ್ದಾರೆ. ಕೇರಳದ ಜೆಡಿಎಸ್ ಲೀಡರ್ ಕೃಷ್ಣಕುಟ್ಟಿ ಎಂಬುವರು ನನ್ನನ್ನು ಕಳುಹಿಸಿದ್ರು, ಹೀಗಾಗಿ ಪ್ರಸಾದ ಕೊಡ್ಲಿಕ್ಕೆ ಬಂದ್ವಿ ಅಂತ ವಿಜಯ್ ಕುಮಾರ್ ಹೇಳಿದ್ದಾರೆ. ಎಂದ ಊರು ಒಬ್ಬರಿಗೂ ಕೈ ಇಲ್ಲ ಡೇರಿ ಅಷ್ಟೇ ಬೇರೆ ಬಿಡಿ ಅವ್ರದ್ದು ನಮಗೆ ಹೇಳಿದ್ದ ಓಪನ್ ಮಾಡಬೇಕಾ ಎಲ್ಲ ನಮ್ಮ ಅವ್ರ ಹತ್ರ ಹೇಳ್ಬೇಕು. ಓಪನ್ ಮಾಡಿ. ಯಾರು ಹಂಗಿಂತ ಪ್ರಸಾದ ನೋಡಿ பார்த்துட்டு போகணும். ಎಲ್ಲ ಒಟ್ಟು ಓಪನ್ ಮಾಡುವ ಬಂದಿದ್ದೀನಿ. ಅಲ್ಲಿ ಯಾರು ಕೇಳಲ್ಲ, ಯಾರು ಜೆ ಡಿ ಎಸ್ ಲೀಡರ್ ಕೇಳಿ. ಜೆ ಡಿ ಎಸ್ ಲೀಡರ್ ಹಂಗೆ ಯಾರು ಹಂಗೆಯಾ ಇದಕ್ಕೂ ಪ್ರಚನೆ ನಾನು ಕೃಷ್ಣಮೂರ್ತಿ ಕೃಷ್ಣಕುಟ್ಟಿ ಇಲ್ಲಿ ವಿಶ್ವಮಾಯ ಹೆಂಗಿರ್ತದ ಕೊಯ್ಲು ಹೊಸೂರ್ಲೆ ತಿರುಚೂರು. ಇಲ್ಲಿಗೆ ಯಾಕೆ ಬಂದಿರಿ? ಅವ್ರ ಬಂದಿರ್ಕ ಹಿಂಗೆ ಪೂಜೆ பண்ணிட்டு போறதுக்கு. ಯಾರಿಗೆ? ರೇವಣ್ಣ ಸಾರ್க்கு ಪರಿಚಯನ ಕೇಳಿ ಅವ್ರಿಗೆ ಈಗ தெரியுமா ಅವರು ಎಷ್ಟೆಲ್ಲ ಯಾವಾಗ ಬರ್ತಾ ಕೇಳಿ ಅಣ್ಣ எப்போ ಇಂದ தெரியுமா? ಚಿತ್ತೂರಿನ ಕೃಷ್ಣಮೂರ್ತಿ ಇருக்கு ಜೆಡಿಎಸ್ ಮಂತ್ರಿ ಅವರೆಲ್ಲ ಇದೆಲ್ಲ ಅವರೇ ಪಾರ್ಟಿ. எவ்வளோ பாரு வந்துடுறா நீ? ಇದು ಫಸ್ಟ್ ಇನ್ನೊಂದು ಫಸ್ಟ್ ಇನ್ನೊಂದು ಕುಮಾರಸ್ವಾಮಿ. ರೈಟ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಅಲ್ರೇ ಶಿವು, ಒಂದ್ ಕಡೆ ತುಂಬಾನೇ ಸೀರಿಯಸ್ ಆಗಿರುವಂತ ಕೇಸ್ಗಳು ದಾಖಲಾಗ್ತಿವೆ, ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಇದೆಲ್ಲ ಬಿಟ್ಟು ವಿಚಾರಣೆಗೆ ಹಾಜರಾಗದನ್ನ ಬಿಟ್ಟು ಕೇರಳದಿಂದ ವಿಭೂತಿ ನಿಂಬೆಹಣ್ಣು ಇದನ್ನೆಲ್ಲ ತರಿಸ್ಕೊಳ್ತಾರಲ್ಲ, ಕೈದಾರ ಕಾಲ್ದಾರ, ಏನ್ ಹೇಳ್ಬೇಕು ಇವರಿಗೆ ಅಂತ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಸಿಬ್ಬಂದಿಗಳು ಇವ್ರನ್ನ ಒಳಗಡೆ ಕರ್ಕೊಳ್ಳಿಲ್ವಂತೆ, ವಿಜಯ್ ಕುಮಾರ್ ಅವ್ರನ್ನ ಹಾಗೆ ಹೊರಗಡೆ ಕಳುಹಿಸಿದ್ದಾರಂತೆ. ಆದರೆ ಇವರೆಲ್ಲರೂ ಈ ವಿಜಯ್ ಕುಮಾರ್ ಅನ್ನೋರು ನಮ್ಮ ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಕಣ್ಣಿಗೂ ಕೂಡ ಬೀಳ್ತಾರೆ. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿಂದ ಕೃಷ್ಣಕುಟ್ಟಿ ಅನ್ನೋರು ಕಳುಹಿಸಿಕೊಟ್ಟಿದ್ದಾರೆ, ಅದನ್ನ ರೇವಣ್ಣನವರಿಗೆ ತಲುಪಿಸುವಂತ ಹೇಳಿದ್ದಾರೆ. ಶತ್ರು ದೋಷ ಇದೆಯಂತೆ. ಸೊ ಹಾಗಾಗಿ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿಯ ಪ್ರಸಾದ ಕೊಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಆ ಪ್ರಸಾದವನ್ನು ಕೂಡ ಅವರು ಅಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈ ವಿಜಯ್ ಕುಮಾರ್ ಅವರನ್ನು ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ವಿಜಯ್ ಏನ್ ಹೇಳಿದ್ರು, ಯಾರು ಕಳುಹಿಸಿದ್ರಂತೆ, ಯಾರು ತರಿಸ್ಕೊಂಡ್ರಂತೆ ಇದನ್ನ? ಸಭಾ ಈತ ವಿಜಯ್ ಕುಮಾರ್ ಕೇರಳದ ಪಾಲಕ್ಕಾಡ್ ನಿವಾಸಿ. ಈತ ಅಂದ್ರೆ ಅಡ್ರೆಸ್ ಅನ್ನ ತಗೊಂಡು ಹುಡುಕೊಂಡು ರೇವಣ್ಣ ಅವ್ರ ಮನೆ ಹತ್ರ ಬರ್ತಾನೆ. ಬಂದು ಅಲ್ಲಿದ್ದಂತ ಮಾಧ್ಯಮದವ್ರನ್ನ ಕೇಳುವಂಥದ್ದು, ಇಲ್ಲಿ ರೇವಣ್ಣ ಅವರ ಮನೆ ಯಾವುದು ಅಂತೇಳಿ. ನಾನು ಅವ್ರಿಗೆ ಕೇರಳದ ತ್ರಿಶೂರ್ ದುರ್ಗಾದೇವಿ ದೇಗುಲದಿಂದ ಪೂಜೆಯನ್ನ ಮಾಡಿಸ್ಕೊಂಡು ಅವ್ರಿಗೆ ಪ್ರಸಾದವನ್ನ ಕೊಡಬೇಕು, ಜೊತೆಗೆ ವಿಭೂತಿ ಕೈದಾರ ಜೊತೆಗೆ ಕೆಲವೊಂದಷ್ಟು ಪ್ರಸಾದವನ್ನ ತಂದಿದ್ದೀನಿ, ಅವ್ರಿಗೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀನಿ. ಅಲ್ಲಿ ಕೇರಳದ ಜೆಡಿಎಸ್ ಮುಖಂಡರಾದಂತಹ ಕೃಷ್ಣಕುಟ್ಟಿ ಅವರು ನನಗೆ ಕರೆಯನ್ನ ಮಾಡಿ ತಿಳಿಸಿದ್ರು, ರೇವಣ್ಣ ಅವ್ರಿಗೆ ಶತ್ರು ದೋಷ ಇದೆ, ಹೀಗಾಗಿ ತ್ರಿಶೂರ್ ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿ ಅವ್ರಿಗೆ ವಿಭೂತಿ ಹಾಗೂ ಕೈದಾರವನ್ನ ತಗೊಂಡೋಗಿ ಕೊಡು ಅಂತ ಹೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ದೇವರ ಪ್ರಸಾದ ವಿಭೂತಿಯನ್ನ ಕೊಡ್ಲಿಕ್ಕೆ ಬಂದಿದ್ದೆ ಅಂತೇಳಿ ಆತ ಹೇಳುವಂಥದ್ದು. ಆದ್ರೆ ಎಚ್.ಡಿ. ರೇವಣ್ಣ ಅವರ ಈ ಜೆ.ಪಿ. ನಗರದ ನಿವಾಸ ಏನಿದೆ, ಇಲ್ಲಿನ ಮನೆಯ ಸಿಬ್ಬಂದಿ ಅವರ ಭೇಟಿಗೆ ಅವಕಾಶವನ್ನ ಮಾಡದೆ ಆತನನ್ನ ವಾಪಸ್ ಕಳಿಸಿರುವಂಥದ್ದು. ಅವ್ರೀಗ ಮನೆಯಲ್ಲಿಲ್ಲ, ನೀವು ವಾಪಸ್ ಹೋಗಿ ಅಂತೇಳಿ ಅವ್ರನ್ನ ವಾಪಸ್ ಕಳಿಸಿರುವಂಥದ್ದು. ಸಭಾ, ಧನ್ಯವಾದ ಶಿವು. ಇದಕ್ಕೂ ಪ್ರಚನೆ இருக்குது. ನಾನು
ವಿಶ್ವಮಾಯ ಹೆಂಗಿರ್ತದೆ ಕೋಯಿಲ್ ತ್ರಿಸೂರ್ ಹೊಸೂರ್ಲೆ ತ್ರಿಸೂರ್ ತಿರುಚೂರು ಇಲ್ಲಿಗೆ ಯಾಕೆ ಬಂದಿರಿ ಅವ್ರು ಏನಾದಕ್ಕೆ ಬಂದಿರ್ಕ ಹಿಂಗೆ ಅವ್ರು ಪೂಜೆ ಪಂಡಿತ ಬರೋದಕ್ಕೆ ಯಾರಿಗೆ ರೇವಣ್ಣ ಸಾವಿರಕ್ಕೆ ರೇವಣ್ಣ ಸಾಹೇಬ್ಗೆ ಪರಿಚಯನ ಕೇಳಿ ಅವ್ರು ನಿಂಗೆ ತೆರೀಮ ಅವರು ಸರಿ ಯಾವುದು ಗೊತ್ತಾಗ್ತಾರೆ ಕೇಳಿ ಎಪಾಯಿಂಟ್ ತೆರೀಮ ಡಾಕ್ಯುಮೆಂಟ್ ಮಾಡಿ ಹಂಗೆ ಖುಷಿ ಯಾರು ಮಾಡಿದ್ರು ಅಲ್ಲಿಗೆ ಇದು ಎಲ್ಲ ನಮ್ಮ ಓಪನ್ ಮಾಡಿ. ಒಪ್ಪಿಸಿ ಎವ್ರಿ ಇಯರ್ ವರ್ಷಕ್ಕೊಂದ್ಸಲ ಬರ್ತೀರಾ ಏನು? ವರ್ಷಕ್ಕೊಂದ್ಸಲ ಬರ್ತೀರಾ? First time. ಅಲ್ಲಿ ಪೂಜೆ ಮಾಡಿದ್ದ ಪೂಜೆ ಇವ್ರಿಗೆ ಯಾಕೆ ಕೊಡಕ್ಕೆ ಬಂದ್ರಿ ಇವ್ರಿಗೆ ಯಾಕೆ ಕೊಡಕ್ಕೆ ಬಂದ್ರಿ ಹೇಳಿದ್ದ ಇದು ಫೈರ್ ಓಪನ್ ಮಾಡಬೇಕು ಬೇಡ ಬಿಡಿ, ಏನೇನಿದೆ ಅದರಲ್ಲಿ? ಬೇಡ 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 ಬಿಡಿ. ಏನಿದು? ಏನು ಪ್ರಸಾದ ಏನೇನಿರುತ್ತೆ? ಡಾಕ್ಯುಮೆಂಟ್ ಮಾಡಿ ಹಂಗೆ ಖುಷಿ ಯಾರು ಮಾಡಿದ್ರು ಅಲ್ಲಿಗೆ ಇದು ಎಲ್ಲ ನಮ್ಮ